ಸಿಲಿಕಾನ್ ಸಿಟಿ ಎಲ್ಲೆಡೆ ಕೂಡ ಹೆಸರುವಾಸಿಯಾಗಿರುವಂತಹ ಸಿಟಿಯ ಅಭಿವೃದ್ಧಿಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಒಂದೊಂದು ರೀತಿಯಾದಂತಹ ಅದರಲ್ಲೂ ಕೂಡ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಇದರ ಡೆವಲಪ್ಮೆಂಟ್ಗೆ ಕೂಡ ರಾಜ್ಯ ಸರ್ಕಾರ ಒತ್ತು ನೀಡಿರುವಂಥದ್ದು. ಸದ್ಯ ನಮ್ಮ ಜೊತೆ ವಿಕ್ಕಿ ಕಪೂರ್ ಅಂದರೆ ಫ್ರಮ್ USA ಇಂದ ಬಂದಿದ್ದಾರೆ, ಕೌಂಟಿ ಕಮಿಷನರ್ ಆಗಿದ್ದಾರೆ. ಸದ್ಯ ಇವರು ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೂಡ ಭೇಟಿಯಾಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಸಿಟಿಯಲ್ಲಿ ಆಗುವಂತಹ ಬೆಳವಣಿಗೆ ಆಗಿರ್ಬೋದು, ಅಲ್ಲಿಯ ಅಂದರೆ USA ಇರುವಂತಹ ನಿಯಮಗಳಾಗಿರ್ಬೋದು ಅವುಗಳನ್ನು ಕೂಡ ಗೃಹ ಸಚಿವ ಪರಮೇಶ್ವರ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸುವ. ಸರ್, ಯು ಆಲ್ರೆಡಿ ಮೀಟ್ ದ ಗೃಹ ಸಚಿವ ಪರಮೇಶ್ವರ್. ಸೊ ಏನು ಹೇಳ್ತಿದ್ದೀರಾ ಸರ್? Okay, so first of all, you said Silicon Valley, the city. That is correct. I moved to Bangalore in 1993. I came here to study. Then I started my business here, and there's a lot of potential here. There's a lot of growth that's happening and already happened. And I am running for Williamson County Commissioner in USA, and my focus is to make sure that job creation. Okay. I want to have better jobs and lot of potential from US and India exchange. Like we can take a lot of business opportunities to work together. So I met with the Home Minister, and he also is very enthusiastic about all those, like how to grow the Karnataka state, create more businesses, and that's what I'm looking forward to doing that. ಓಕೆ ಸರ್, ಇಂಥ ಒಂದು ವ್ಯಕ್ತಿನ ನೀವು ಈಗ ಪರಿಚಯ ಮಾಡಿದ್ದೀರಾ ಪರಮೇಶ್ವರ್ ಅವರಿಗೆ. ಇವರು ನಿಜಕ್ಕೆ ಅಂದರೆ ಸಿಟಿನ ಡೆವಲಪ್ಮೆಂಟ್ಗೆ ಯಾವೆಲ್ಲ ಒತ್ತನ್ನು ಕೊಡ್ತಾರೆ ಸರ್? ಈಗ ಇವರು ಬಂದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿ ಅವರಲ್ಲಿರೋಂಥ ಡೆವಲಪ್ಮೆಂಟ್ನ ಇವರು ಅಲ್ಲಿಂದ ಅಮೇರಿಕದಿಂದ ದೂರದಿಂದ ನೋಡಿ ಇಲ್ಲಿ ಬ್ಯಾಂಗ್ಳೂರು ಸಿಟಿ ಕರ್ನಾಟಕ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಪೊಲೀಸ್ ಇಲಾಖೆನ ಯಾವುದೇ ಒಂದು ಕ್ರೈಮ್ ನಡೀತಿಲ್ಲ, ಕ್ರೈಮ್ ಕಮ್ಮಿ ಆಗಿದೆ ಅಂತ ನೋಡಿ ಅವ್ರನ್ನ ಭೇಟಿಯಾಗಿ ಇಲ್ಲಿಂದ ಟೆಕ್ನಾಲಜಿ ಅಲ್ಲಿ ತೊಗೊಂಬೋಗೋದು, ಅಲ್ಲಿಂದ ಟೆಕ್ನಾಲಜಿ ಇಲ್ಲಿ ತೊಗೊಬೋದು. ಡ್ರಗ್ಸ್ ಮಾಫಿಯಾ ಎಲ್ಲ ಏನು ಬೆಳೀತಾ ಇದೆ ಇಡೀ ಪ್ರಪಂಚದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಬರಲೇಬಾರ್ದು, ಅದು ನಮ್ಮ ದೇಶದಿಂದ ತೊಲಗಬೇಕಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದಾರೆ. ನಮ್ಮ ವಿಕ್ಕಿ ಸಾಹೇಬರು ಮತ್ತು ನಮ್ಮ ಪರಮೇಶ್ ಸಾಹೇಬರು ಮಾತಾಡಿ ಇದನ್ನ ಇಡೀ ನಮ್ಮ ಸಮಾಜಕ್ಕೆ ನಮ್ಮ ಡ್ರಗ್ಸಿಂದ ಏನು ನಶಾ ಒಂದು ಇದಿದೆ ಅದರಿಂದ ಮುಕ್ತಿಪಡಿಸ್ಬೇಕಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಅಮೆರಿಕೆಯಿಂದ ಬಂದಿದ್ದಾರೆ ವಿಕ್ಕಿ ಅವರು. ಈಗಾಗಲೇ ಗೃಹ ಸಚಿವರು ಕೂಡ ಕರ್ನಾಟಕವನ್ನು ಕ್ರೈಮಿಂದ ಅಂದರೆ ಮುಕ್ತಿಗೊಳಿಸಬೇಕಂತ ಪಣ ತೊಟ್ಟಿರುವಂಥದ್ದು. ಸೊ ಅಲ್ಲಿ ಅಂದರೆ USA ಕಂಟ್ರಿ ಬಗ್ಗೆ ನೋಡೋದಾದರೆ ಕಾನೂನು ಬಹಳಷ್ಟು ಕಠಿಣವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕಾನೂನು ಬಗ್ಗೆ ಅಂದರೆ ಕೆಲವರಿಗೆ ಭಯ ಇದೆ, ಕೆಲವರಿಗೆ ಭಯ ಇಲ್ಲ. ಸೊ ಇವರು ಯಾವ ರೀತಿ ಸಜೆಷನನ್ನು ಕೊಟ್ಟಿದ್ದಾರೆ ಸರ್? ಇವತ್ತಿಂದ ಬಂದ್ಬಿಟ್ಟು ನಮ್ಮ ಪರಮೇಶ್ವರ್ ಸಾಹೇಬರು ಏನು ಮಾಡ್ತಾಯಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಪೊಲೀಸ್ ಇಲಾಖೆಯನ್ನಾಗಲಿ ಪ್ರಜೆಗಳನ್ನಾಗಲಿ ತುಂಬ ಪೊಲೀಸಿಂದ ಪ್ರಜೆಗಳು ತುಂಬ ಸೇಫಾಗಿ ಸುರಕ್ಷವಾಗಿ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಪರಮೇಶ್ವರ್ ಅವರು. ಅದರಿಂದ ಇವರು ಇನ್ನೂ ಸಜೆಷನ್ಸ್ ಕೊಟ್ಟಿದ್ದಾರೆ, ಅವರು ಇವ್ರಿಗೂ ಕೊಟ್ಟಿದ್ದಾರೆ. ಅದರಿಂದ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಹೊರತು ಎಲ್ರಿಗೂ ಒಳ್ಳೆಯದಾಗತ್ತೆ, ದೇಶಕ್ಕೆ, ನಾಡಿಗೆ, ಇವನ್ ಅಮೇರಿಕಾಗೂ ಕೂಡ ಬಂದ್ಬಿಟ್ಟು ಇದರಿಂದ ಟೆಕ್ನಾಲಜಿ ತೊಗೊಂಡೋಗ್ಬೇಕಂತಲೇ ಇವರು ಡಿಸ್ಕಸ್ ಮಾಡ್ತಾಯಿರೋದು. ಇವರು ಸುಮಾರು ಹೊತ್ತು ನಮ್ಮ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು. ಅವರು ಇವರಿಗೆ ಬಂದ್ಬಿಟ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ, ಇವರು ಅವ್ರ ಜೊತೆ ಮಾತಾಡಿದ್ದಾರೆ. ಇದ್ರ ಜೊತೆ ಇನ್ನು ಈ ಗೌರ್ಮೆಂಟು ಆ ಗೌರ್ಮೆಂಟ್ ಏನು ಮಾಡತ್ತಂತ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ನೋಡಿದ್ರಲ್ಲ, ಅಂದರೆ ವಿಕ್ಕಿ ಕಪೂರ್ ಅವರು ಈಗಾಗಲೇ USA ಕಂಟ್ರಿಯಲ್ಲಿ ಇರುವಂತಹ ಅಂದರೆ ಕ್ರೈಮ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೀಗೆ ಬಹುತೇಕ ವಿಚಾರಗಳ ಬಗ್ಗೆ ಈಗಾಗಲೇ ಪರಮೇಶ್ವರ್ ಸರ್ ಜೊತೆ ಮಾತಾಡಿಕೊಂಡು ಚರ್ಚೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ವಿಚಾರ. ಯಾಕಂದರೆ ಕರ್ನಾಟಕ ಅಂದಾಗ ಎಜುಕೇಷನ್ ವಿಚಾರ ಆಗಿರ್ಬೋದು, ಕ್ರೈಮ್ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಬಹಳಷ್ಟು ಒತ್ತನ್ನು ಕೊಡ್ತಾ ಇರುವಂಥದ್ದು. ಸದ್ಯ USA ಇಂದ ಬಂದು ಇಲ್ಲಿ ಅಂದರೆ ಅಲ್ಲಿರುವಂತಹ ಕಂಟ್ರಿಯ ಕೆಲವೊಂದು ವಿಚಾರಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡಿ ಕರ್ನಾಟಕದಲ್ಲಿ ಕೂಡ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.